ನಮಸ್ಕಾರ ದೇವರು ಹೆಂಗಿದ್ದೀರಲ್ರು ಸೂಪರ್ ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ ಈ ಒಂದು ಯೂಟ್ಯೂಬ್. ಸೊ ಈ ಒಂದು ಯೂಟ್ಯೂಬ್ನ ಜನರಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ನೀವು ಯೂಟ್ಯೂಬಲ್ಲಿ ಹಣ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಜಸ್ಟ್ ನಾನು ಹೇಳುವಂಥ ಟಾಪಿಕ್ನ ಜಸ್ಟ್ ಸೀರಿಯಸ್ ಆಗಿ ತಿಳ್ಕೊಳ್ಳಿ ಗೈಸ್. ನೀವೇನಾದರೂ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕು ಅಂತ ಇದ್ದರೆ ಸೊ ನಾನು ಹೇಳೋವಂಥದ್ದು ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಹಣ ಮಾಡಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಗೈಸ್. ಏನೂ ಇಲ್ಲ ಗೈಸ್. ಫಸ್ಟ್ ಒಂದು ಟಿಪ್ಸ್ ಅಥವಾ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನಾನು ಹೇಳೋಂಥ ಟಾಪಿಕ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಏನಪ್ಪ ಅಂತಂದರೆ ನೀವೇನಾದರೂ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೊ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ನ ನೀವು ಹಣನ ಯಾವ ರೀತಿ ಮಾಡೋದು ಅಂತಂದರೆ ಟಿಪ್ಸ್ ಏನಪ್ಪ ಅಂತಂದರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಅವರ್ನ ಕ್ಲಿಯರ್ ಮಾಡ್ಕೊಂಡಿರಬೇಕು. ಎಸ್, ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಅವರ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಇದು ಲೆಂತಿ ವೀಡಿಯೋ ಮಾಡೋರಿಗೆ. ಸೊ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಅವರ್ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ 1,000,000 ಸಬ್ಸ್ಕ್ರೈಬರ್ಸ್ ಅದೇ ರೀತಿ ಇರುತ್ತೆ. 1,000,000 ನ್ಯೂಸ್ ಶಾರ್ಟ್ಸ್ ಹಾಕ್ತಾರೆ ನೋಡಿ. ಇವಾಗ ನಾನು ತೋರಿಸ್ತೀನಿ ನೋಡಿ ಸ್ಕ್ರೀನಲ್ಲಿ, ಇವಾಗ ಬರ್ತಾಯಿದೆ ನೋಡಿ ಶಾರ್ಟ್ಸ್. ಸೊ ಈ ರೀತಿ ನೀವೇನಾದರೂ ಶಾರ್ಟ್ಸ್ ಹಾಕ್ತಾಯಿದ್ರೆ ಸೊ ಈ ರೀತಿ ಶಾರ್ಟ್ಸ್ ಹಾಕೋರಿಗೆ 1,000,000 ನ್ಯೂಸ್ 10 ಮಿಲಿಯನ್ ನ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 1 ಮಿಲಿಯನ್ ಅಲ್ಲ, ಸಾರಿ 10 ಮಿಲಿಯನ್ ನ್ಯೂಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಆ ರೀತಿ ಕಂಪ್ಲೀಟ್ ಮಾಡಿದ್ರೆ ಆಯ್ತಾ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆರಡರಲ್ಲಿ ಒಂದು ಮಾಡಬೇಕು. 10 ಮಿಲಿಯನ್ ನ್ಯೂಸ್ ಆದರೂ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದರೆ 4,000 ವಾಚ್ ಟೈಮ್ 1,000 ಸಬ್ಸ್ಕ್ರೈಬರ್ಸ್ ಆದರೂ ಕಂಪ್ಲೀಟ್ ಮಾಡ್ಕೋಬೇಕು. ಈ 10 ಮಿಲಿಯನ್ ನ್ಯೂಸ್ ಅಂತಂದರೆ ಇವಾಗ 1,000 ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಮಾಡಬೇಕು, ಈ 10 ಮಿಲಿಯನ್ ನ್ಯೂಸು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ ಸೊ ಇದು ಕಂಪ್ಲೀಟ್ ಮಾಡಿದ್ರೆ ಡೈರೆಕ್ಟಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ? ಡೋಂಟ್ ನೋ. ಸೊ ಇದು ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಯಾವ ಟಾಪಿಕ್ ಏನಪ್ಪ ಅಂತಂದರೆ ಇಲ್ಲಿ ಮೇನ್ ರೀಸನ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ? ನೋ ಗೈಸ್. ಓಕೆ, ಸೊ ಇಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಒಂದೇ ಟಾಪಿಕ್ ಮೇಲೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ನೊಂದು ಸೆಕೆಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂತಂದರೆ ನೀವು ವೀಡಿಯೋ ಮಾಡ್ತಿದ್ದೀರಿ ಅಂತಂದರೆ ಸೆಕೆಂಡ್ ರೂಲ್ಸ್ ಆಫ್ ರೆಗ್ಯುಲೇಷನ್ಸ್ ಏನಂತಂದರೆ ಒಂದೇ ಟಾಪಿಕ್ ಮೇಲೆ ಹೇಳ್ಬೇಕು. ನೀವು ಟೆಕ್ನಾಲಜಿ ವೀಡಿಯೋ ಮಾಡ್ತಿದ್ದೀರಾ, ಓಕೆ, ಅದು ಟೆಕ್ನಾಲಜಿ ಗತ್ತೇ ನಿಮ್ಮ ಚಾನಲಲ್ಲಿ ವೀಡಿಯೋಸ್ಗಳಿರಬೇಕು. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು. ಇನ್ನೊಂದು ಸೆಕೆಂಡ್ ಒನ್, ನೀವೇನಾದರೂ ಇದು ವೀಡಿಯೋ ಮಾಡ್ತಿದ್ದೀರಾ ಕುಕ್ಕಿಂಗ್ ಬಗ್ಗೆನೇ ವೀಡಿಯೋಸ್ಗಳು ಆ ಚಾನಲಲ್ಲಿ ಇರಬೇಕು. ಮತ್ತು ಯಾವುದೇ ರೀತಿ ಬೇರೆ ವೀಡಿಯೋಸ್ಗಳು ಅದು ಆ ಚಾನಲಲ್ಲಿ ಇರಬಾರ್ದು. ಥರ್ಡ್ ಒನ್ ಬಂದುಬಿಟ್ಟು ನೀವೇನಾದರೂ ಇವಾಗ ಸಿನಿಮಾ ರಿಲೇಟೆಡ್ ವೀಡಿಯೋಸ್ಗಳನ್ನೇನಾದರೂ ಮಾಡ್ತಾಯಿದ್ರೆ ಅದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಫೋರ್ತ್ ಒನ್ ಹೇಳೋಕ್ಕೆ ಇಷ್ಟ ಅಂತಂದರೆ ಇವಾಗ ನೀವು ಯಾವುದೇ ಒಂದು ಪಬ್ಲಿಕ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರ ಅಂತಂದ್ರೆ ಅದೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪಬ್ಲಿಕ್ ಅಂತಂದರೆ ಡೈರೆಕ್ಟಾಗಿ ನ್ಯೂಸ್. ಓಕೆ, ಸೊ ನೀವು ಯಾವ ಟಾಪಿಕ್ ಮೇಲೆ ಚಾನಲ್ಸ್ನ ಕ್ಲಿಯರ್ ಮಾಡ್ತಿರೋ ಯಾವುದಾದ್ರೂ ಒಂದು ವೀಡಿಯೋ. ಇವಾಗ ನಾವೊಂದು ರೀಸನ್ ಕೊಡ್ತೀನಿ ನಿಮಗೆ. ಇವಾಗ ರೀಸನ್ ಏನಪ್ಪ ಅಂತಂದರೆ ನಮ್ಮ ಊರಾಗ ಒಂದು ಪ್ರವಚನ ನಡೆದು ಪಟ ಅಂತ ಏನು ಮಾಡ್ತೀನಿ, ಇದು ಏನಪ್ಪ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ಕ್ಯಾಮ್ರಾ ಒಳಗಡೆ ಬಂದುಬಿಟ್ಟು ಕ್ಯಾಮ್ರಾನ ಹಿಡಿದ್ಬಿಟ್ಟು ಪಟ ರೆಕಾರ್ಡ್ ಮಾಡ್ಕೊಂಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಹೊಳ್ಳಿ ನಮ್ಮ ಒಂದು ಸಾರಿ ನನಗೆ ಅಡುಗೆ ಮಾಡಂಗೆ ಆಗ್ಬಿಟ್ಟು ಅದು ಅಡುಗೆ. ಸೊ ಅದು ಹೆಂಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಾಕ್ತೀನಿ. ಈ ರೀತಿ ಮಾಡೋದಲ್ಲ ಗೈಸ್. ಟೆಕ್ನಾಲಜಿ ಅಂತಂದರೆ ಯಾವ ಮೊಬೈಲ್ ಬಗ್ಗೆ ಮಾಡ್ಬೋದು, ವಿಜ್ಞಾನದ ಬಗ್ಗೆ ಮಾಡ್ಬೋದು, ಆಮೇಲೆ ಯಾವುದಾದ್ರೂ ಆ್ಯಪ್ಸು ಬಗ್ಗೆ ಪ್ರಮೋಟ್ ಮಾಡ್ಬೋದು. ಈ ರೀತಿ ಕೇವಲ ಯಾವುದೇ ಟಾಪಿಕ್ ಬಗ್ಗೆ ಹೇಳಬೇಕು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಹೇಳಿ, ಸ್ಪೆಸಿಫಿಕ್ಕಾಗಿ ಇದ್ರ ಬಗ್ಗೆನೇ ಮತ್ತೊಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಆಮೇಲೆ ಬಂದುಬಿಟ್ಟು ಥರ್ಡ್ ಒನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೊ ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ. ಓಕೆ, ಇವೆಲ್ಲ ಟಾಪಿಕ್ಸ್ನ ನೀವು ಇದು ಮಾಡಿದರೆ ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಕೇಳೋದಾದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿದೆ ಗೈಸ್. ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕು ಯಾವುದು ಒಂದು ಕೂಡ ಬಂದಿರಬಾರ್ದು. ಓಕೆ, ಕಾಪಿರೈಟ್ ಸ್ಟ್ರೈಕು ಆಮೇಲೆ ಇಂಥವು ಏನಾದರೂ ಇದ್ದರೆ ಡೈರೆಕ್ಟಾಗಿ ಆ ಒಂದು ವೀಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ಕಾಪಿರೈಟ್ ಸ್ಟ್ರೈಕ್ ಒಂದು ಕೂಡ ಬಂದಿರಬಾರ್ದು. ನೀವು ಹೇಳ್ತಾ ಇದ್ದೀನಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಮುಂತ 3 ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದಿದ್ರು ಆ ಮಾನಿಟೈಸೇಷನ್ ಆಗೋದಿಲ್ಲ. ಆಮೇಲೆ ಬಂದುಬಿಟ್ಟು ಇನ್ನೊಂದೇನಪ್ಪ ಅಂತಂದರೆ ಒಂದು ತಿಂಗಳಲ್ಲೇನೋ 3 ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದರೆ ಅದು ಯೂಟ್ಯೂಬರೇ ಕೊಡೋದು ಸ್ಪೆಸಿಫಿಕ್ಕಾಗಿ. ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದರೆ ಡೈರೆಕ್ಟ್ಲಿ ನಿಮ್ಮ ಒಂದು ಅಕೌಂಟ್ ಏನಿದೆ, ನಿಮ್ಮ ಒಂದು ಅಕೌಂಟು ಡೈರೆಕ್ಟಾಗಿ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ. ಸೊ ಸೆಕೆಂಡ್, ಇವಾಗ ಫೋರ್ತ್ ಒನ್ ಬಂದು ಹೇಳಿದ್ರೆ ಇವಾಗ ನೀವು ಯಾವುದೇ ಥರದ ಕಂಟೆಂಟ್ಗಳನ್ನು ಕಾಪಿ ಮಾಡಿ ಹಾಕೋಂಗಿಲ್ಲ. ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇದು. ಇವಾಗ ನಾನು ಈ ಒಂದು ವೀಡಿಯೋ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಓಕೆ, ಬೇಡ ಇದು ಬೇಡ. ಒಂದು ಪಿಕ್ಚರ್ ಮಾಡಿದ್ದಾರೆ. ಇವಾಗ ಒಬ್ಬರು ಪಿಕ್ಚರ್ ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ.
ಬಿಟ್ಟಿದ್ದಾರೆ. ನೀವು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೋತೀರಾ, ಪಟ ಪಟ್ ಅಂತಂತೂ ಅದನ್ನು ಏನು ಮಾಡ್ತೀರಾ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದು ಇದ್ದಂಗೆ ಹಾಕಿಬಿಡ್ತಾರೆ ಯೂಟ್ಯೂಬಲ್ಲಿ. ಆ ರೀತಿ ಯಾವುದೇ ಥರ ಟ್ರೆಂಡ್ಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಹೇಳುತ್ತೆ. ಯಾವುದೇ ಥರ ಆ ರೀತಿ ಕಂಟೆಂಟ್ಗಳನ್ನು ಕಾಪಿ ಮಾಡಿ ನೀವೇನಾದರೂ ಮಾಡಿದ್ದಾದರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ನಿಮ್ಗೇನಾದರೂ ಕಾಪಿರೈಟು ಆಮೇಲೆ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದಿಕ್ಕಿಲ್ಲ ಅಂತಂದರೆ ಹೇಳಿ, ನಾನು ಇನ್ನೊಂದು ವೀಡಿಯೋ ಮಾಡಿ ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ಓಕೆ, ಇದು ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ಫಿಫ್ತ್ ಒಂದು ಬಂದುಬಿಟ್ಟು ಹೇಳೋದಾದರೆ, ನೀವು ಚಾನಲ್ನ ಕ್ರಿಯೇಟ್ ಮಾಡ್ತೀರಿ ನೋಡಿ. ಚಾನಲ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನ್ಯೂಸ್ ತುಂಬ ಡಲ್ಲಾಗಿರುತ್ತೆ. ಇವಾಗ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಫಸ್ಟ್ ವೀಡಿಯೋ ಹಾಕ್ತಾರೆ. ಹಾಂ, ಓಕೆ ನೆನಪು ಬಂತು ನೋಡಿ, ಅದು ಬಿಡಿ ಬಿಟ್ಟಾಕಿ ಒಂದು ಟಾಪಿಕ್ ನೆನಪು ಬಂದೈತೆ. ಒಂದು ವರ್ಷದಲ್ಲೇ ನೀವೇನಾದರೂ ಕಂಪ್ಲೀಟ್ ಮಾಡಬೇಕಾ? ನೀವು 4,000 ವಾಚ್ ಟೈಮ್ ಅವರು 1,000 ಸಬ್ಸ್ಕ್ರೈಬರ್ಸ್ನ ನೀವು ಒಂದೇ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ರೀತಿ ಯಾವುದೂ ಕೂಡ ಇಲ್ಲ. ನೀವು 3 ವರ್ಷ ಬಿಟ್ಟು ಕಂಪ್ಲೀಟ್ ಕೂಡ ಮಾಡ್ಕೋಬೋದು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು 1 ವರ್ಷದ ಅಷ್ಟೇ ಅವರು ಹಿಡ್ಕೊತಾರೆ ಯೂಟ್ಯೂಬ್ ಅವರು ಅಂತ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆಮೇಲೆ ಬಂದುಬಿಟ್ಟು ಇನ್ನೊಂದು ಏನಪ್ಪ ಟಾಪಿಕ್ ಅಂತಂದರೆ, ನೀವು ವೀಡಿಯೋಸ್ಗಳಿಗೆ ಹಾಕಿದ ತಕ್ಷಣ ಅಂತೂ ಯಾವುದೇ ಥರ ನ್ಯೂಸ್ ಬರೋಲ್ಲ. ನೀವು ವೀಡಿಯೋನ ಹಾಕಿದ ತಕ್ಷಣ ಯಾವುದೇ ಥರ ನ್ಯೂಸ್ ಬರೋಕ್ಕಾಗಲ್ಲ. ಫಸ್ಟ್ ಒನ್ ಏನಪ್ಪ ಅಂತಂದರೆ, ಇವರು ಯೂಟ್ಯೂಬ್ನಲ್ಲಿ ನೀವು ವೀಡಿಯೋ ಮಾಡ್ತಿದ್ದೀರಿ ಅಂತಂದರೆ, ಸೊ ಇವಾಗ ನೀವು ಫಸ್ಟಿಗೆ ವೀಡಿಯೋ ಹಾಕೋ ಮುಂದೆ ನಿಮ್ಮ ಕಂಟೆಂಟು ಚೆನ್ನಾಗಿದ್ದರೆ ನೀವು ಒಂದೇ ಒಂದು ವೀಡಿಯೋದಲ್ಲಿ ಫೇಮಸ್ ಆಗಿ ಹೋಗ್ಬೋದು. ಅಥವಾ ನೀವು ಹಾಕೋಂಥ ಕಂಟೆಂಟು ಬೇರೆ ಥರ ಏನಾದರೂ ಇದ್ದರೆ, ಇವಾಗ ನೋಡಿ, ಬೇರೆ ಥರ ಏನಾದರೂ ಇದ್ದರೆ ಇವಾಗ ಏನಾದರೂ ಇದ್ದರೆ ತಿಳ್ಕೊಳ್ಳಿ, ಬೇರೆ ಥರ ಏನಾದರೂ ಇದ್ದರೆ ನೀವು ಯಾವುದೇ ಥರ ಇದು ಮಾಡೋಕ್ಕಾಗಲ್ಲ ಗೈಸ್, ಓಕೆನಾ. ಖಂಡಿತವಾಗ್ಲೂ ಮಾಡೋಕ್ಕಾಗೋದಿಲ್ಲ. ಇವಾಗ ಬಂದುಬಿಟ್ರೆ ಅದು ಟಾಪಿಕ್ನ ಅಲ್ಲೇ ಬಿಟ್ಬಿಡಿ. ಇವಾಗ ಬಂದುಬಿಟ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಒಂದೇ ವೀಡಿಯೋದಲ್ಲಿ ಫೇಮಸ್ ಆಗೋದು ಅದು ನಿಮ್ಮ ಲಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಂದುಬಿಟ್ಟು ನೀವು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಭಯ ಆಗ್ತಾಯಿದೆ ಅಂತಂದರೆ, ನಾನು ಒಂದು ಹಿಂದಿನ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಂಬಂದ್ಬಿಡಿ. ಆಮೇಲೆ ಬಂದುಬಿಟ್ಟು ಇವಾಗ ಯೂಟ್ಯೂಬ್ನಿಂದ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ಇದೆ. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಜೈಲಿಗೆ ಕೂಡ ಹೋಗುವಂಥ ಪರಿಸ್ಥಿತಿ ಇದೆ. ನೀವು ಯೂಟ್ಯೂಬ್ನಲ್ಲಿ ಮಾಡ್ತಿದ್ದೀರಾ ವೀಡಿಯೋಸ್ಗಳು ಅಂತಂದರೆ ಅವು ಕರೆಕ್ಟಾಗಿ ಇರಬೇಕು. ಕರೆಕ್ಟಾಗಿ ಒಂದು ಯುವಕರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ವೀಡಿಯೋ ಮಾಡು ಅಂತಂದರೆ ಮಾಡ್ತೀನಿ, ಅದೇನಿದು ಇಲ್ಲ, ಪ್ರಾಬ್ಲಮ್ ಏನಿಲ್ಲ, ಮಾಡ್ತೀನಿ. ಆದರೆ ಒಂದೇ ಒಂದು ಕಂಟೆಂಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಾದರೆ, ನೀವು ಚೆನ್ನಾಗಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಇವಾಗ ಒಬ್ಬರು ಬಂದು ನಮ್ಗೆ ಇವರು ಅದಕ್ಕೂ ರಿಲೇಟಿವ್ಸ್ ಏನಾಗಲ್ಲ, ಸಾರಿ, ಒಂದು ಯಾವುದೋ ಮೊನ್ನೆ ಒಬ್ಬರು ಜೈಲಿಗೆ ಹೋಗಿ ಬಂದರು. ಅವ್ರ ಹೆಸರನ್ನ ಎತ್ತಕ್ಕೆ ಯೂಸ್ ಮಾಡಲ್ಲ. ಸೊ ಬಿಡಿ ಅದು ಅಲ್ಲಿಗೆ ಬಿಟ್ಟರೆ ಮತ್ತೆ ಕಾಪಿರೈಟ್ ಇವೆಲ್ಲ ಬರುತ್ತೆ ನಮ್ಮ ವಿಡಿಯೋಗೆ. ಇವಾಗ ಹೆಂಗಂತಂದರೆ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇವಾಗ ನೀವು ಜೈಲಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಯಾವುದೇ ಥರ ಕಂಟೆಂಟ್ಗಳನ್ನ ಕಾಪಿ ಹಾಕೋದು ಅಂಥವು ಯಾವುದೋ ಥರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಪಾಯಿಂಟ್ ಮೇನ್ ಇಂಪಾರ್ಟೆಂಟು. ಆಮೇಲೆ ಸೊ ಈ ಒಂದು ಪಾರ್ಟ್ 1 ವೀಡಿಯೋದಲ್ಲಿ ಇಷ್ಟೇ. ಸೊ ಪಾರ್ಟ್ 2 ವೀಡಿಯೋಗಾಗಿ ಕಮೆಂಟ್ ಮಾಡಿ. ಪಾರ್ಟ್ 2 ವೀಡಿಯೋ ಕೂಡ ಆದಷ್ಟು ಬೇಗ ಮಾಡ್ತೀನಿ. ವೀಡಿಯೋ ಕೂಡ ಲೆಂತಿ ಆಗ್ತದೆ. ಸೊ ಪಾರ್ಟ್ 2 ವೀಡಿಯೋಗಾಗಿ ಕಾಯಿರಿ ಅಂತ ಹೇಳ್ತಾ, ಸೊ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ. ನೀವು ಬೆಳೆಯೋದಲ್ಲದೆ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.